ಓಕೆ, ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ ರಾಧಾ ಮೇಡಮ್, ಹೇಳಿ. ಎಸ್ ಸರ್, ತಾವು ಗುರ್ಲಾಪುರಕ್ಕೆ ಬಂದಾಗ ರೈತರ ಜೊತೆ ಮಾತಾಡಿದ್ ನಾನು ನೋಡಿದೆ. ತಾಯಿಯಂತೆ ತಾವು ಮಾತಾಡಿದ್ರಿ, ಮಕ್ಕಳನ್ನ ಸಮಾಧಾನ ಮಾಡಿದ್ರಿ, ಕಾರ್ಯಪ್ರವೃತ್ತರಾದ್ರಿ. ವಿದಿನ್ 1 ಡೇ ಅವರಿಗೆ ಗುಡ್ ನ್ಯೂಸ್ ಕೊಟ್ರಿ. ಅಲ್ಲಿಂದ ಹೋರಾಟ ಬಂದಾಯ್ತು. ಮುಧೋಳದ್ದೇನ್ರಿ ಸರ್? ಮುಧೋಳದ್ ಯಾಕೆ ನೀವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ? ಇಲ್ಲ ಮೇಡಮ್, ಇಡೀ ರಾಜ್ಯನೇ ಹ್ಯಾಂಡಲ್ ಮಾಡಿದೀವಿ. ಬಾಗಲಕೋಟೆ ಜಿಲ್ಲೆನಲ್ಲಿ ಈ ಸ್ಥಿತಿ ಇಲ್ಲ. 7 ಕಾರ್ಖಾನೆಗಳು ಕಬ್ಬು ನುರಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಕೇವಲ ಮುಧೋಳದಲ್ಲಿ ಮಾತ್ರ 4 ಕಾರ್ಖಾನೆಗಳಿಗೆ ವಿರುದ್ಧ ಇವರು ಪ್ರತಿಭಟನೆ ಮಾಡ್ಲಿ, ತಪ್ಪೇನಿಲ್ಲ. ಹೆಚ್ಚು ಲಾಭ ಕಾರ್ಖಾನೆಗಳು ಮಾಡಿದ್ರೆ ಇಲ್ಲಿ ಸರ್ಕಾರ ಕೊಡಿಸದೇ ಇದ್ರು ರಂಗರಾಜನ್ ಸಮಿತಿ ವರದಿ ಪ್ರಕಾರ 70-30% ಕೊಡ್ಸಕ್ ಅವಕಾಶ ಇದೆ. 30 ಕಾರ್ಖಾನೆಗಳಿಗೆ ಕೊಡಿಸ್ಬೋದು. ಹೆಚ್ಚಿನ ಲಾಭ ಮಾಡಿದ್ರೆ 70% ರೈತರಿಗೆ ಕೊಡ್ಸಕ್ ಅವಕಾಶ ಇದೆ. ಅಲ್ಲಿ ಪ್ರಯತ್ನ ಮಾಡಬಹುದಿತ್ತು. ಇಡೀ ರಾಜ್ಯಕ್ಕೆ ಸರ್ಕಾರ 3,300 ರೂಪಾಯಿ ನಿಗದಿ ಮಾಡಿದ್ಮೇಲೆ ಮುಧೋಳು ಒಂದಕ್ಕೆ 3,500 ಕೊಡಕ್ ಆಗೋದಿಲ್ಲ ಮೇಡಮ್. ಮತ್ತು ಅದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಉದಯವಾಣಿ ಪೇಪರ್ ನಲ್ಲಿ ಒಬ್ಬ ಶ್ರೀಶೈಲ್ ಅಂತ ಹೇಳಿ ಒಬ್ಬ ರೈತ ಬಿರಾದಾರ್ ಅಂತ ಹೇಳಿ, ಶ್ರೀಶೈಲ್ ಬಿರಾದಾರ್ ಅಂತ ಹೇಳಿ ಒಂದು ನಿನ್ನೆಲ್ಲ ಮೊನ್ನೆ ಪೇಪರ್ ನಲ್ಲಿ ಇದೆ ನೋಡಿ, ಉದಯವಾಣಿನಲ್ಲಿ. ಆ ಮುಧೋಳ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಾರ್ಖಾನೆಗಳು 13 ಕಾರ್ಖಾನೆಗಳಲ್ಲಿ ಹೆಚ್ಚು ಕಡಿಮೆ ಒಂದು ಕಾರ್ಖಾನೆ 200 ರೂಪಾಯಿ ಹೆಚ್ಚಿಗೆ ಕೊಟ್ರೆ ಇನ್ನೊಂದು ಕಾರ್ಖಾನೆ 250 ಕೊಟ್ಟಿದೆ, 300 ಕೊಟ್ಟಿದೆ, 400 ಕೊಟ್ಟಿದೆ ಒಂದೊಂದು ಹೈಯೆಸ್ಟ್. ಆದ್ರೆ ಯಾವ ಕಾರ್ಖಾನೆಯಲ್ಲಿ ಕಡಿಮೆ ಇತ್ತು ಅಲ್ಲಿ ಇನ್ನೂ ಹೆಚ್ಚಿಗೆ ಬೇಡಿ ಪ್ರಯತ್ನ ಪಡ್ಬೋದಿತ್ತು. ಆದ್ರೆ ಬೆಳೆದು ನಿಂತಂತ ಕಬ್ಬು ಈಗಾಗ್ಲೇ 1 ತಿಂಗಳಿನಿಂದ ಬೆಳೆದಿರ್ತದೆ. 12 ತಿಂಗಳು ಆಗಿರ್ತಕ್ಕಂಥ ಕಬ್ಬು ನಾವು ನುರಿಸ್ಲೇಬೇಕು. 12, 13, 14 ತಿಂಗಳದಾಗಿದೆ. ಅದರಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಮತ್ತು ತೂಕ ಕಡಿಮೆ ಆಗ್ತಾವ್ರಿ ಸರ್. ಆಗ್ತದೆ. ಅಂತದಿದ್ದನ್ನು ಗೊತ್ತಿದ್ರು ಕೂಡ ನಾವು ಈಗಾಗ್ಲೇ ಪಾಪ ಕಾರ್ಖಾನೆ ಮಾಲೀಕರು ಮಹಾರಾಷ್ಟ್ರದಿಂದ ಗ್ಯಾಂಗ್ ತರಿಸಿದ್ದಾರೆ. ಅವ್ರು ಪಾಪ ಬೀದಿ ಮೇಲೆ ಕುಂತು ಇವತ್ತು ಕೆಲಸ ಇಲ್ಲದೆ ಉಪವಾಸ ಇದ್ದಾರೆ. ಕಟಾವ್ ಬಂದು ಗ್ಯಾಂಗ್ದವ್ರು ಅವ್ರ ಸ್ಥಿತಿನೂ ಇವ್ರು ಅರ್ಥಕೊಳ್ಳಿಲ್ಲ. ಕಾರ್ಖಾನೆನಲ್ಲಿ ಕಬ್ಬು ಬೆಳೆದ್ ನಿಂತಿರ್ತ ರೈತರ ಗತಿನೂ ಇವ್ರು ಅರ್ಥಕೊಳ್ಳಿಲ್ಲ. ಯಾರು ಅರ್ಥಕೋಬೇಕಾಗಿತ್ತು ಸರ್? ಯಾರು ಅರ್ಥಕೋಬೇಕಾಗಿತ್ತು? ಅಲ್ಲಿರ್ತಕ್ಕಂತ ರೈತ ಮುಖಂಡರು ಅರ್ಥಕೋಬೇಕಾಗಿತ್ತು. ಅಲ್ಲಿರ್ತಕ್ಕಂತ ಪ್ರತಿಭಟನಾಕಾರರು ಅರ್ಥಕೊಳ್ಬೇಕಾಗಿತ್ತು. ಯಾಕಂದ್ರೆ ಇವು ಇಡೀ ರಾಜ್ಯದಲ್ಲಿ 81 ಕಾರ್ಖಾನೆಗಳಲ್ಲಿ ಆಲ್ಮೋಸ್ಟ್ ನಿಮ್ಗೆ ಹೇಳ್ಬೇಕಾದ್ರೆ 65-70 ಕಾರ್ಖಾನೆಗಳು ಇವತ್ತು ಕಬ್ಬು ನುರಿಸ್ಲಿಕ್ಕೆ ಪ್ರಾರಂಭ ಮಾಡಿದಾವ್. ಹೌದ್ರಿ ಸರ್. ಈಗ ಮುಧೋಳದಲ್ರಿ ಸರ್, ಈಗ 3,300 ರೂಪಾಯಿ ಬ್ಯಾಡ್ ಅಂತಾರೇನು ರೈತರು? 3,300 ರೂಪಾಯಿ ಇಡೀ ರಾಜ್ಯಕ್ಕೆ ಘೋಷಣೆ ಮಾಡಿದಾಗ ಇವ್ರು ಬ್ಯಾಡ್ ಅನ್ನೋದು ತಪ್ಪಲ್ಲ ಮೇಡಮ್. ಅಲ್ಲಿ ಬುರ್ಲಾಪುರ್ ಕ್ರಾಸ್ದಲ್ಲಿ ಇಡೀ ರಾಜ್ಯದ ರೈತರಿದ್ರು, ಅಲ್ಲೇ ನಿರ್ಣಯ ಆಗಿದೆ. ಅಕಸ್ಮಾತ್ ಈ ರೇಟ್ ಒಪ್ಪದೇ ಇದ್ರೆ ಅಲ್ಲೇ ಪ್ರತಿಭಟನೆ ಮಾಡ್ಬೇಕಾಗಿತ್ತು. ನಾನು ಆದೇಶ ಪ್ರತಿ ಕೊಟ್ಟಾಗ ನಾವು ತಗೊಳ್ಳೋದಿಲ್ಲ. ಅಲ್ಲಿ ಮುಧೋಳ ರೈತರು ಇದ್ರು ಆ ಕ್ರಾಸ್ ನಲ್ಲಿ. ಬಾಗಲಕೋಟೆ ಜಿಲ್ಲೆ ರೈತರು ಇದ್ರು, ಮುಧೋಳ ರೈತರದ್ದು ಬೇಡಿಕೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವಗಳು 3 ದಿವಸದಿಂದ ಕುಂತು ಬಗೆಹರಿಸ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಮೇಡಮ್. ಯಾಕಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಸ್ಪಾಟ್ ಮೇಲೆ ಇದ್ದಾರೆ ಇವತ್ತು ಕೂಡ. ಬೇಡಿಕೆ ಏನ್ರಿ ಸರ್? ಮುಧೋಳ ರೈತರದ್ದು 3,500 ಕೊಡಿ ಅಂತ ಹೇಳೋದು ಅಷ್ಟೇ. ಜಾಸ್ತಿ ಐತಿ? ಇಲ್ಲ ಮೇಡಮ್, ರಿಕವರಿ ಜಾಸ್ತಿ ಇದ್ದವ್ರಿಗಂತೂ ಆಟೋಮೆಟಿಕ್ಲಿ 4,000 ಬರುತ್ತೆ. ನೀವು ಅದನ್ನ ತಲೆನೇ ಕೆಡಿಸ್ಕೋಬೇಡಿ. ಅದು ರಿಕವರಿ ಪರ್ಸೆಂಟೇಜ್ ಮೇಲೆ ರೇಟ್ ದರ ನಿಗದಿ ಆಗತ್ತೆ. ಆದ್ರೆ ಅದನ್ನ ಆ ತರ ಬೇಡ್ಬೇಕೆ ವಿನ ಈ ತರ ಪ್ರತಿಭಟನೆ ಮಾಡಿದ್ರು ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೋದಿತ್ತು. ಯಾಕೆಂದ್ರೆ ಇದೇ ರೈತರು ದೆಹಲಿನಲ್ಲಿ 1 ವರ್ಷ 1 ತಿಂಗಳು ಕುಂತ್ರಲ್ವಾ. ಈ 7 ದಿವಸದಲ್ಲಿ ಸಹನೆ ಕಳ್ಕೊಳ್ತಕ್ಕಂತ ಅವಶ್ಯಕತೆ ಇರ್ಲಿಲ್ಲ. ಮತ್ತೆ 7 ದಿವಸ ನಿರಂತರ ಸರ್ಕಾರ ಅವ್ರ ಸಂಪರ್ಕ ಸಹನೆ ಅಲ್ರಿ ಸರ್, ಅದು 1 ವರ್ಷದ ಸಹನೆ. ಅದು 7 ದಿನದ ಅಲ್ರಿ ಸರ್, 1 ವರ್ಷದ. ಯಾಕಂದ್ರೆ ಸರ್ ಪಂಜಾಬ್ನಲ್ಲಿ ರೈತರದು ನಿರ್ದಿಷ್ಟ ನೀತಿ ನಿಲುವುಗಳ ವಿರುದ್ಧ ಇತ್ತು. ಇದು ಕಬ್ಬು ಬೆಳೆದು ನಿಂತೈತಿ ಹೊಲದಾಗ 1 ವರ್ಷ ಅದನ್ನ ಸಾಕಿ ಸಲಹಾರ್ರಿ ಸರ್. ಹಂಗಾಗಿ ಇದು 1 ವರ್ಷದ ಇದು ತಾಳ್ಮೆ, 7 ದಿನದ್ದಲ್ಲ. ನೋಡಿ ಮೇಡಮ್, 1 ವರ್ಷದ ರೈತರು ಈಗಾಗಲೇ ಕಬ್ಬು ನುರಿಸ್ಬಿಟ್ಟಿದಾರಲ್ಲ. ನನ್ನ ಹತ್ರ ನಿಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ ಇದೆ. ಈಗ 63 ಕಾರ್ಖಾನೆಗಳಿಗೆ ಕಬ್ಬು ನುರಿಸಿದಾವಲ್ಲ.
ಮತ್ತ ಅಲ್ಲಿ ಹ್ಯಾಂಗ್ ಸಹಮತ ಬಂತು? ಮುಧೋಳ್ ರೈತರು ನಮ್ಮವ್ರಲ್ಲೇನ್ರಿ ಸರ್? ಅವರು ನಮ್ಮವರೇ ಅಲ್ವಾ? ನಾನೆಲ್ಲಿಲ್ಲ ಅಂತ ಹೇಳಿದೆ, ಇಡೀ ಬಾಗಲಕೋಟ್ ಜಿಲ್ಲೆನೇ ಅಂತ ಹೇಳಿದ್ನಲ್ಲ. ಬಾಗಲಕೋಟ್ ಜಿಲ್ಲೆನಲ್ಲಿ 7 ಕಾರ್ಖಾನೆಗಳ ಕಬ್ಬು ನುರಿಸಿದಾವಲ್ಲ. ಅಲ್ರಿ ಸರ್, ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ್ಗೆ ಆಗಿಲ್ಲ ಅಂತಂದ್ರ ನೀವ್ ಹೆಂಗ್ ಬಂದ್ರಿ ಸರ್? ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಲಿಲ್ಲ ಗುರ್ಲಾಪುರಕ್ಕ, ನೀವ ಬಂದ್ರಿ, ನೀವ್ ವೇಟ್ ಮಾಡಿದ್ರ ಅವ್ರು ಬರ್ತಾರೇನಂತ, ಅವ್ರು ಬರ್ಲಿಲ್ಲ. ಕೊನೆಗೆ ನೀವು ಬಂದ್ರಿ, ನೀವು ಬಂದ್ ಸಮಸ್ಯೆ ಬಗೆಹರಿಸಿದ್ರಿ. ಅಲ್ಲಿ 3 ದಿನದಿಂದ ಜಿಲ್ಲಾ ಉಸ್ತುವಾರಿ ಸಚಿವರ್ಗೆ ಆಗಿಲ್ಲ ಅಂತಂದ್ರ ನೀವು ಹೋಗ್ಬೋದಾಗಿತ್ತಲ್ರಿ ಸರ್, ನೀವು ಮಾತಾಡ್ಬೋದಾಗಿತ್ತಲ್ರಿ ಸರ್. ನೀವು ಇವತ್ತು ಕ್ಯಾಬಿನೆಟ್ ಇತ್ತು ಮೇಡಮ್, ನಾನು ಅದಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೇನೆ. ಕ್ಯಾಬಿನೆಟ್ ಏನ್ ಇಂಪಾರ್ಟೆಂಟ್ ಅಲ್ಲ, ರೈತರ ಹೋರಾಟನೇ ಇಂಪಾರ್ಟೆಂಟು. ಜಿಲ್ಲಾಧಿಕಾರಿಗಳು ದಿನನಿತ್ಯ ನನಗೆ ವರದಿ ಒಪ್ಪಿಸಿದ್ದಾರೆ, ಇವತ್ತು ಬಗೆಹರಿಯುತ್ತೆ, ನಾಳೆ ಬಗೆಹರಿಯುತ್ತೆ ಅಂತ ಹೇಳಿ. ಅಟ್ ಲಾಸ್ಟ್ ಇವತ್ತು ನಮಗ್ ಮುಗಿದಿದೆ ಅಂತೂ ಕೂಡ ಹೇಳಿದ್ದಾರೆ ಬೆಳಿಗ್ಗೆ. ಇಲ್ರಿ ಸರ್, ನಿಮ್ಗೆ ತಪ್ಪು ಸಂದೇಶ ರವಾನೆ ಆಗಿರಬೇಕು. ಯಾಕೆಂದ್ರೆ ಸರ್, ಇದು ಆಲ್ಮೋಸ್ಟ್ 15 ದಿನ ಆಯ್ತ್ರಿ ಸರ್ ಇದು ಹೋರಾಟ. ಮುಧೋಳ್ ರೈತರದ್ದು 15 ದಿನ ಆಯ್ತ್ರಿ ಸರ್. ಮುಧೋಳ್ ರೈತರು ಗುರ್ಲಾಪುರ ಕ್ರಾಸ್ ದಲ್ಲೇ ಇದ್ರಲ್ಲ, ಅವತ್ತೇ ಪ್ರತಿಭಟನೆ ಮಾಡ್ಬೋದಿತ್ತು. ಇಲ್ಲ, ಗುರ್ಲಾಪುರ ಕ್ರಾಸ್ ಅಲ್ಲಿ ನಡೀತಿತ್ತು, ಬಾಗಲಕೋಟೆಯಲ್ಲೂ ನಡೀತಿತ್ರಿ ಸರ್. ಅದು ಇಡೀ ರಾಜ್ಯದಲ್ಲಿ ನಡೀತಿತ್ತು. ಇಡೀ ನೋಡಿ, ಗುರ್ಲಾಪುರ್ ಕ್ರಾಸ್ ನಲ್ಲಿ ಇರ್ತಕ್ಕಂತ ಹಿರಿಯರು, ಇದು ಮುಧೋಳ ಹಿರಿಯರು ಗುರ್ಲಾಪುರ್ ಕ್ರಾಸ್ ನಲ್ಲಿ ಇದ್ರು, ನನ್ ಕಣ್ಣೆದುರಿಗೆ ಇದ್ರು. ಆದರೆ ಬಾಗಲಕೋಟೆಯಲ್ಲೂ ಸೈಮಲ್ಟೇನಿಯಸ್ಲಿ ಇಲ್ಲೂ ಹೋರಾಟ ನಡೀತಿತ್ರಿ ಸರ್, ಎಲ್ಲೂ ನಡೀತಿತ್ತು. ನಾನಿಲ್ಲ ಅಂತ ಹೇಳಿ, ಇಡೀ ರಾಜ್ಯ ತುಂಬಾ ಬೀದರ್ ನಲ್ಲಿ ನಡೆದಿದೆ, ಹೌದು, ಗುಲ್ಬರ್ಗಾದಲ್ಲಿ ನಡೆದಿದೆ, ಬಿಜಾಪುರದಲ್ಲಿ ಮುಧೋಳದಲ್ಲಿ ಸರ್, ಮುಧೋಳದಲ್ಲಿ 4-5 ದಿನದಿಂದ ಒಂದ್ ಸ್ವಲ್ಪ ತೀವ್ರ. ಯಾಕಂದ್ರೆ ಅಲ್ಲಿ ಇದಕ್ಕ ನುಗ್ಗೋದು ಎಲ್ಲ ಮಾಡಿದ್ರು ಸರ್ ರೈತರು. ಒಂದ್ ಸ್ವಲ್ಪ ತಾಳ್ಮೆ ಕಳ್ಕೊತಿದ್ರು ಅವರು. ಆ ಒಂದು ಸೂಚನೆ ನಮಗೂ ಬಂದಿತ್ತು. ಅವರಲ್ಲಿ ವಿನಂತಿ ಮಾಡ್ತೀನಿ ಮೇಡಮ್, ತಾಳ್ಮೆ ಕಳ್ಕೊಳ್ಬೇಡಿ ಅಂತ ಹೇಳಿ ಮೇಡಮ್. ಇವತ್ತೇನಾಗಿದೆ ಘಟನೆಯನ್ನು ಸರಿಪಡಿಸ್ಕೊಳ್ಳೋಣ. ನಾವು ರೈತರು ಬೆಳೆದಂತ ಕಬ್ಬಿ ಉರಿ ಹಚ್ಚೋದು, ರೈತರು ಟ್ರ್ಯಾಕ್ಟರ್ಗೆ ಉರಿ ಹಚ್ಚಂತದ್ದು ಯಾವ ಕಾರಣಕ್ಕೂ ಆಗ್ಬಾರ್ದು. ಅದು ತಪ್ಪು ರೀ ಸರ್. ನಮಗ್ ಬೈಲಿ, ನಾನು ಒಪ್ತೀನಿ, ಸರ್ಕಾರಕ್ಕೆ ಬೈಲಿ, ನಮ್ಮನ್ ಬೈಲಿ. ಆದ್ರೆ ರೈತರು ಬೆಳೆದಂತ ಕಷ್ಟಪಟ್ಟು ಬೆಳೆದಿರ್ತಕ್ಕಂತ ಕಬ್ಬಿಗೆ ಉರಿ ಹಚ್ಚೋದು ಇದು ದುರ್ದೈವ ಮೇಡಮ್. ನಾನು ಇದನ್ನ ಸರ್, ಆದ್ರೆ ಸರ್ ಇದನ್ನ ಆದಷ್ಟು ಬೇಗ ಅಡ್ರೆಸ್ ಮಾಡ್ಬೇಕಾಗಿರುವಂತ ವಿಚಾರ ಇದು. ಇದರಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯವು ಕೂಡ ಅತಿ ದೊಡ್ಡ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಯಾವಾಗ ಹೊಂಟಿರ್ರಿ ಸರ್ ತಾವು? ನಾಳೆನೆ ಹೋಗ್ಬೇಕಂತ ವಿಚಾರ ಇದೆ ಮೇಡಮ್. ನಾನು ಇನ್ನ ನಿರ್ಣಯ ಮಾಡಿಲ್ಲ. ನಾಳೆ ಇನ್ನ CM ಅವ್ರ ಅನುಮತಿ ಕೇಳ್ಕೊಂಡು ಹೋಗ್ತೀನಿ ನಾಳೆ. ಏನಾದ್ರೂ ಮಾಡ್ರಿ ಸರ್, ರೈತರ ಜೀವ ಉಳಿಸ್ರಿ. ಓಕೆ ಮೇಡಮ್, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು.